ವಿದ್ಯಾರ್ಥಿಗಳೇ 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 3ನೇ ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಈ ಅಧ್ಯಾಯದಲ್ಲಿ ಈಗ ನಾವು ನಿಮ್ಗೆ ಅಭ್ಯಾಸ 3.2 ದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಬಿಡಿಸ್ತಿದ್ದೇವೆ. ಹಾಗಾದ್ರೆ ಅಭ್ಯಾಸ 3.2 ಒಳಗ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರ, ಒಂದು ಸಂಖ್ಯೆಯಿಂದ 1/2 ಅಂಶನ ಕಳೆದು ಬಂದ ವ್ಯತ್ಯಾಸವನ್ನ 1/2 ಅಂಶದಿಂದ ಗುಣಿಸಿದರೆ ಆಗ 1/8 ಅಂಶ ಬರುವುದು. ಹಾಗಾದ್ರೆ ಆ ಸಂಖ್ಯೆ ಯಾವ್ದನ್ನ ಇಲ್ಲಿ ನಾವು ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ, ಒಂದು ಸಂಖ್ಯೆಯಿಂದ, ಹಾಗಾದ್ರೆ ಆ ಒಂದು ಸಂಖ್ಯೆ ಯಾವ್ದು ಗೊತ್ತಿಲ್ಲ, ಅದನ್ನ ನಾವೇನಂತ ತಗೋಬೇಕು, ಒಂದು ಸಂಖ್ಯೆ ಏನಾಗಿರ್ಬೇಕಿಲ್ಲಿ ಎಕ್ಸ್ ಆಗಿರ್ಬೇಕು. ಒಂದು ಸಂಖ್ಯೆ ಏನಾಗಿರ್ಬೇಕು, ಎಕ್ಸ್ ಆಗಿರ್ಬೇಕು. ತಿಳಿತಲ್ವಾ? ಆಗ ಒಂದು ಸಂಖ್ಯೆ ಬಂತು, ಆ ಸಂಖ್ಯೆ ಗೊತ್ತಿಲ್ಲ ನಮ್ಗ, ಅದನ್ನೇನಂತ ತಗೋರಿ, ಎಕ್ಸ್ ಅಂತ ತಗೊಂಡ್ಬಿಡ್ರಿ. ಎಕ್ಸ್ ಅಂತ ಅಷ್ಟ ತಗೋಬೇಕಾ? ನೆಕ್ಸ್ಟ್ ಡೌಟ್ ಬರುವಂತದ್ದು ಎಕ್ಸ್ ಅಷ್ಟ ತಗೋಬೇಕಾ? ಇಲ್ಲ, ವಾಯ್ ತಗೋರಿ, ಜಡ್ ತಗೋರಿ, ನಿಮ್ಗೆ ಯಾವ ಅಲ್ಫಾಬೆಟಿಕಲ್ ವರ್ಡ್ ಬೇಕಲ್ಲ ಅದನ್ನ ಏನ್ ಮಾಡ್ರಿ ತಗೋರಿ. ಆದ್ರೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಎಕ್ಸ್ ಒಂದ. ನೀವು ಯಾವ ಸಂಖ್ಯೆ ಬೇಕಾದ್ರೂ ಇಲ್ಲಿ ಏನ್ ಮಾಡ್ಕೋಬಹುದು, ಯೂಸ್ ಮಾಡ್ಬೇಕು. ಹಾಗಾದ್ರೆ ಒಂದು ಸಂಖ್ಯೆ ಏನು ಎಕ್ಸ್, ಆ ಸಂಖ್ಯೆಯಲ್ಲಿ ನಾವು 1/2 ಅಂಶನ ಏನ್ ಮಾಡ್ಬೇಕು, ಕಳಿಬೇಕು. 1/2 ಅಂಶನ ಕಳಿಬೇಕು. ಆ ಬಂದ ವ್ಯತ್ಯಾಸಕ್ಕೆ ಏನ್ ಮಾಡ್ಬೇಕು, 1/2 ಅಂಶದಿಂದ ಗುಣಿಸ್ಬೇಕು. ಆಗ ಉತ್ತರ ಎಷ್ಟು ಬರ್ತ, 1/8 ಅಂಶ ಬರ್ತ. ಹೌದಾ? ಹಾಗಾದ್ರೆ ಈ 2ರಿಂದ ಇದಕ್ಕೆ ಏನ್ ಮಾಡ್ರಿ, ಗುಣಿಸ್ರಿ. ಇಲ್ಲೇ ಇಂಟು 1, 2 ಇಂಟು ಎಕ್ಸ್ 2x ಮೈನಸ್ 1 ಡಿವೈಡೆಡ್ ಬೈ 2. ತಿಳಿತಾ? ಇಲ್ಲಿ ಭಿನ್ನ ರಾಶಿಗಳ ವ್ಯವಕಲನವನ್ನ ನಾವ್ ಏನ್ ಮಾಡ್ತೀವಿ. ಅವಾಗ 2x ಮೈನಸ್ 1 ಡಿವೈಡೆಡ್ ಬೈ 2 ಬರ್ತ. ಈಗ ಇಲ್ಲಿ ನೋಡ್ರಿ, ಈ 1ರಿಂದ 2x ಮೈನಸ್ 1 ಗುಣಿಸ್ರಿ, 2x ಮೈನಸ್ 1 ಬರ್ತ ಡಿವೈಡೆಡ್ ಬೈ 2 4 ಇಸ್ ಈಕ್ವಲ್ ಟು 1/8 ಅಂಶ. ಈಗ ಇಲ್ಲಿ ಏನ್ ಮಾಡ್ರಿ, ಓರೆ ಗುಣಾಕಾರ ಮಾಡ್ರಿ, ಅಂದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 8ರಿಂದ 2x ಮೈನಸ್ 1ಕ್ಕ ಗುಣಿಸ್ರಿ, 2x ಮೈನಸ್ 1. ಮತ್ತ ಈ 1ಕ್ಕೆ ಏನ್ ಮಾಡ್ರಿ, 4ಕ್ಕೆ ಗುಣಿಸ್ರಿ. 8 16x ಮೈನಸ್ 8 1 8 ಇಸ್ ಈಕ್ವಲ್ ಟು 4 1 4. 16x ಅನ್ನ ಹಂಗ ಬರ್ಕೋರಿ. 4 ಮೈನಸ್ 8 ಐತಿ, ಇಲ್ಲಿ ಬಂದ್ರ ಪ್ಲಸ್ 8. 16x 8 ಪ್ಲಸ್ 4 12. ಇಲ್ಲಿ ನೋಡ್ರಿ, 16ಕ್ಕೆ ಎಕ್ಸ್ ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ, ಭಾಗ್ಸತ್ತ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 16. ಎಕ್ಸ್ ಇಸ್ ಈಕ್ವಲ್ ಟು 4 3 12, 4 4 16. ಹಾಗಾದ್ರೆ 3 4 ಅಂಶ ಬಂತು. ಹಾಗಾದ್ರೆ ಒಂದು ಸಂಖ್ಯೆ ಎಕ್ಸ್ ತಗೊಂಡಿದ್ರಲ್ಲ, ಅದ್ರ ಏನೀಗ 3 4 ಅಂಶ. ತಿಳಿತಲ್ವಾ? ಈಗ 2ನೇ ಪ್ರಶ್ನೆ ಏನೈತಿ ನೋಡ್ರಿ, 2 ಸಂಖ್ಯೆಗಳ ಮೊತ್ತ 95. 2 ಸಂಖ್ಯೆಗಳ ಮೊತ್ತ 95. ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಿಗೆ ಐತಿ. ಒಂದು ಇನ್ನೊಂದಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ, 15 ಹೆಚ್ಚಿಗೆ ಐತಿ. ಹಾಗಾದ್ರೆ ಆ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು, ಕಂಡು ಹಿಡಿಬೇಕು. ಒಂದು ಸಂಖ್ಯೆ ಅದು ಏನು ಗೊತ್ತಿಲ್ಲ, ಅದನ್ನ ಏನ್ ತಗೊಂತೀರಿ, ಎಕ್ಸ್ ತಗೊಳೋಣ. ಇನ್ನೊಂದು ಅದ್ರಕಿನ್ನ ಎಷ್ಟು ಹೆಚ್ಚಿಗೆ ಐತಿ, 15 ಹೆಚ್ಚಿಗೆ ಐತಿ. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು ಸಂಖ್ಯೆ ಎಕ್ಸ್ ಪ್ಲಸ್ 15, ಮೊತ್ತ 95. ಅದನ್ನ ಯಾವ ರೀತಿ ಬರ್ಕೋಬೇಕು, ಎಕ್ಸ್ ಪ್ಲಸ್ 15. ಯಾಕ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 15 ಪಟ್ಟು 15 ಅಷ್ಟು ಹೆಚ್ಚಿಗೆ ಐತಿ, ಮೊತ್ತ 95. ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 15 ಇಸ್ ಈಕ್ವಲ್ ಟು 95. ಹೌದಾ? ಈ ಪ್ಲಸ್ ಎಕ್ಸ್ ಪ್ಲಸ್ 15 ಇತ್ತಲ್ಲ, ಈ ಕಡೆ ಬಂದ್ರೆ ಏನಾಗುತ್ತಾ, ಮೈನಸ್ 15 ಆಗುತ್ತೆ. ಹಾಗಾಗಿ 2x ಇಸ್ ಈಕ್ವಲ್ ಟು 95 ಪ್ಲಸ್ 15, ಈ ಕಡೆ ಬಂದ್ರೆ ಮೈನಸ್ 15. 2x ಇಸ್ ಈಕ್ವಲ್ ಟು 95ರಾಗ 15 ಹೋದ್ರ 80. 95ರಲ್ಲಿ 15 ಹೋದ್ರೆ 80. ಈಗ x ಗೆ 2 ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತಾ, ಭಾಗ್ಸತ್ತ. ಹಾಗಾಗಿ x ಇಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 2. x ಇಸ್ ಈಕ್ವಲ್ ಟು 40. ಯಾಕ 2 1 2 4 8 0 40 42 80. ಈಗ ಏನ್ ಸಿಕ್ತು, ಒಂದು ಸಂಖ್ಯೆ ಸಿಕ್ತು. ಒಂದು ಸಂಖ್ಯೆ ಏನಿಲ್ಲ 40. ಇನ್ನೊಂದು ಸಂಖ್ಯೆ ಏನೈತಿ, x ಇಸ್ ಈಕ್ವಲ್ ಟು 40. ಇನ್ನೊಂದು ಸಂಖ್ಯೆ ಏನೈತಿ, x ಪ್ಲಸ್ 15 ಐತಿ. ಹಾಗಾದ್ರೆ 40 ಪ್ಲಸ್ 15 ಆನ್ಸರ್ ಏನಾಗುತ್ತ, 55 ಆಗುತ್ತ. 55. ಇಲ್ಲಿ ಏನ್ ಹೇಳ್ಬೋದು ನೀವು, ಒಂದು ಸಂಖ್ಯೆ 40, ಇನ್ನೊಂದು ಸಂಖ್ಯೆ 55. 2ರ ಮೊತ್ತ 95 ಬರ್ತಲ್ವಾ. 40 ಪ್ಲಸ್ 55 95. ತಿಳಿತಲ್ವಾ? ನಿಮ್ಗ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇತ್ತಂದ್ರ ಲೆಕ್ಕಗಳನ್ನ ನೀವೇ ಬಿಡಿಸ್ತೀರಿ ಈಸಿಯಾಗಿ. ಮೊದಲೇನ ಕ್ವಶನ್ ಅರ್ಥ ಆಗ್ಬೇಕು. ಆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಂತ ಸಾಮರ್ಥ್ಯ ನಿಮ್ಮಲ್ಲಿ ಇರ್ಬೇಕು. ಆ ಸಾಮರ್ಥ್ಯ ಯಾವಾಗ ಬರ್ತಂದ್ರೆ 1ರಿಂದ
4 ಲೆಕ್ಕಗಳನ್ನ ಬಿಡಿಸ್ಬೇಕು. ನೀವು ಬಿಡಿಸಿದಾಗ ಮಾತ್ರ ಪ್ರಶ್ನೆಗಳು ಏನಕ್ಕವು ಅರ್ಥ ಆಗಕ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬರುವಂತ 3ನೇ ಪ್ರಶ್ನೆ, ಎರಡು ಸಂಖ್ಯೆಗಳು 5:3. ಎರಡು ಸಂಖ್ಯೆಗಳು 5:3. ಅವೆರಡರ ವ್ಯತ್ಯಾಸ 18. ಆದ್ರೆ ಆ ಸಂಖ್ಯೆಗಳು ಯಾವುವು? ಹಾಗಾದ್ರೆ ಅವು ಎರಡು ಸಂಖ್ಯೆಗಳು ಕೊಟ್ಟಾರವ್ರು 5:3. ಹಾಗಾದ್ರೆ ಸಾಮಾನ್ಯ ಅನುಪಾತವನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತ? ಕಂಡು ಹಿಡಿಬೇಕಾಗುತ್ತ. ಸಾಮಾನ್ಯ ಅನುಪಾತ ಎಕ್ಸ್ ಆತು. ಎರಡು ಸಂಖ್ಯೆಗಳು 5x ಮತ್ತ 3x ತಗೊಂಡ್ವಿ. ಯಾಕ ಅವು ಅನುಪಾತದಾಗ ಅದಾವ, ಆದ್ರ ಆ ಸಂಖ್ಯೆಗಳು ಯಾವ ಅನ್ನೋದು ನಮ್ಗೆ ಏನಿಲ್ಲ ಇಲ್ಲಿ ಗೊತ್ತಿಲ್ಲ. ಹಾಗಾದ್ರೆ ವ್ಯತ್ಯಾಸ ಎಷ್ಟೈತಿ? 18 ಐತಿ. ಈಗ ಎರಡೂ ಸಂಖ್ಯೆಗಳ ವ್ಯತ್ಯಾಸ ಕಂಡು ಹಿಡ್ಬೇಕು. ಹೆಂಗ? 5x ಮೈನಸ್ 3x ಇಸ್ ಈಕ್ವಲ್ ಟು 18. ಈಗ ನೋಡ್ರಿ 5x ಒಳಗ್ 3x ಹೋದ್ರ 2x ಇಸ್ ಈಕ್ವಲ್ ಟು 18. ಇಲ್ಲೇ 2ಕ್ಕೆ x ಗುಣಿಸೈತಿ, ಈ ಕಡೆ ಬಂದ್ರ ಭಾಗ್ಸುತ್ತ. x ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 2. 2 ಒಂದ್ಲೆ 2 9 x ಇಸ್ ಈಕ್ವಲ್ ಟು 8 ಸಿಕ್ತ 9 ಸಿಕ್ತು. ಹಾಗಾದ್ರೆ ಒಂದ್ ಸಂಖ್ಯೆ ಎಷ್ಟೈತಿ? 5x ಐತಿ. ಎಷ್ಟೈತಿ? 5x ಐತಿ. ಇದನ್ನ ಏನ್ ಮಾಡ್ರಿ? x ಅಂದ್ರೆ ಎಷ್ಟ್ ಸಿಕ್ಕೈತಿ? 9 ಸಿಕ್ಕೈತಿ. 5 ಇಂಟು 9 5 9 45. ಇನ್ನೊಂದ್ ಸಂಖ್ಯೆ ಎಷ್ಟೈತಿ? 3x ಐತಿ. ಹಾಗಾದ್ರೆ 3 ಇಂಟು 9 9 3 20 9 27. ಹಾಗಾದ್ರೆ ಆ ಎರಡೂ ಸಂಖ್ಯೆಗಳು ಯಾವುವು? 45 ಮತ್ತು 27. ತಿಳಿತಲ್ವಾ? 45 ಮತ್ತು 27ಗಳು ಆ ಎರಡು ಸಂಖ್ಯೆಗಳು. ಈ ರೀತಿಯಾಗಿ ನೀವು ಲೆಕ್ಕಗಳನ್ನ ಏನ್ ಮಾಡ್ಬೇಕು? ಬಿಡಿಸ್ಬೇಕು. 4ನೇ ಲೆಕ್ಕ, 3 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತ 51. ಆ ಪೂರ್ಣಾಂಕಗಳು ಯಾವುವು? 3 ಪೂರ್ಣಾಂಕಗಳು ಅದಾವ, ಯಾವ ಗೊತ್ತಿಲ್ಲ. ಅವುಗಳ ಕೂಡಿಸಿದ್ರೆ 51 ಬರ್ಬೇಕು. ಹಾಗಾದ್ರೆ 3 ಕ್ರಮಾನುಗತ ಅಂದ್ರೇನು? ಒಂದಾಗಿಂದ ಇರ್ತಾವ, ಸೀರಿಯಲ್ ಆಗಿರ್ತಾವ. ಈಗ ಒಂದ್ ನಂಬರ್ ಐತೆ ಅಂದ್ರ ಅದ್ರಕಿನ್ನ ಒಂದ್ ದೊಡ್ಡದಿರ್ಬೇಕು, ಇನ್ನೊಂದು ಸಣ್ಣದಿರ್ಬೇಕು. 3 ಅಂತ ಸಮ ಇರಕ್ ಆಗುದಿಲ್ಲ. ಕ್ರಮೇಣವಾಗಿ ಸಂಖ್ಯೆಗಳು ಇರ್ಬೇಕು. ಹಾಗಾದ್ರೆ ಇಲ್ಲಿ ಪ್ರಶ್ನೆಯನ್ನ ನೋಡಿದಾಗ ನಾವ್ ಏನ್ ತಗೋಬೇಕಾಗತ್ತಂದ್ರೆ, 3 ಕ್ರಮಾನುಗತ ಅಂದ್ರೆ x+1, ಇನ್ನೊಂದು x, ಇನ್ನೊಂದು x-1. ಯಾಕೆ ಹೇಳ್ರಿ? x ಒಂದು ಸಂಖ್ಯೆ, ಅದ್ರಕಿನ್ನ ಇನ್ನೊಂದು ದೊಡ್ಡದಿರ್ತೈತಿ, ಅದ್ರಕಿನ್ನ ಇನ್ನೊಂದು ಸಣ್ಣದಿರ್ತೈತಿ. ಹಾಗಾದ್ರೆ ಅವು 3 ಸಂಖ್ಯೆಗಳನ್ನ ಕೂಡ್ಸುನು. x+1 ಪ್ಲಸ್ x ಪ್ಲಸ್ x-1 ಕೂಡಿಸಿದಾಗ ಮೊತ್ತ ಎಷ್ಟು ಬರ್ಬೇಕು? 51 ಬರ್ಬೇಕು. ನೋಡ್ರಿ, ಇಲ್ಲ +1 ಐತಿ -1 ಐತಿ, ಕ್ಯಾನ್ಸಲ್ ಆಗ್ಬಿಡ್ತೈತಿ. ಉಳಿತೇನ? 1x ಇಲ್ಲೊಂದ್ x ಇಲ್ಲೊಂದ್ x, x ಪ್ಲಸ್ x ಪ್ಲಸ್ x 3x ಇಸ್ ಈಕ್ವಲ್ ಟು 51. 3ಕ್ಕೆ x ಏನ್ ಮಾಡೈತಿ? ಇಲ್ಲಿ ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ? ಭಾಗ್ಸುತ್ತೆ. x ಇಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 3. ಹಾಗಾದ್ರೆ x ಇಸ್ ಈಕ್ವಲ್ ಟು 17. 17 51. ಈಗೇನ್ ಸಿಕ್ತು? x ಸಿಕ್ತು. ಇವಾಗ ಏನ್ ಮಾಡ್ರು ನಾವು? x+1 ಅನ್ನ ಕಂಡುಹಿಡಿಯೋಣ. x+1 ಏನಾಗುತ್ತ? 17 ಪ್ಲಸ್ 1 18. x ಅಂತೂ ಎಷ್ಟೈತಿ? 17 ಐತಿ. x ಇಸ್ ಈಕ್ವಲ್ ಟು 17 ಐತಿ. ಇನ್ನೊಂದ್ ಏನೈತಿ? x-1 ಐತಿ. 17 ಮೈನಸ್ 1 17ರಾಗ 1 ಹೋದ್ರೆ 16. ಹಾಗಾದ್ರೆ ಆ 3 ಸಂಖ್ಯೆಗಳು ಯಾವುವು? 18 17 16. ನೀವು 16 17 18 ಅನ್ಬೋದು, ಏನ್ ತಪ್ಪಿಲ್ಲ. 18 17 16 ಈ ರೀತಿಯಾಗಿ ಒಟ್ಟು 3 ಸಂಖ್ಯೆಗಳು ಏನದು? ಒಂದಾಗಿಂದ 16ಆಗಿಂದ 17 17ಆಗಿಂದ 18 ಈ ರೀತಿಯಾಗಿ 3 ಸಂಖ್ಯೆಗಳು ಏನದಾವ್? ಕ್ರಮವಾಗಿ ಅದಾವು. ನೆಕ್ಸ್ಟ್, ಆಯತಾಕಾರದ ಈಜುಕೊಳ ಒಂದರ ಸುತ್ತಳತೆ 154 ಮೀಟರ್. ಆದರೆ ಉದ್ದವು ಅಗಲದ 2ರಷ್ಟಕ್ಕಿಂತ 2 ಮೀಟರ್ ಜಾಸ್ತಿ ಇದೆ. ಹಾಗಾದರೆ ಅದರ ಉದ್ದ ಮತ್ತು ಅಗಲಗಳನ್ನ ನಾವೇನ್ ಮಾಡ್ಬೇಕಿಲ್ಲಿ? ಕಂಡುಹಿಡಬೇಕು. ಆಯತಾಕಾರ ಅಂದ್ರೆ ಇಲ್ಲಿ 2 ಆಯಾಮಗಳ ಅಳತೆ ಅಷ್ಟೇ ಏನಿರ್ತೈತಿ? ಸೇಮ್ ಇರ್ತೈತಿ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಾರ? ಮೊದಲು ನಿಮ್ಗ ಆಯತದ ಸುತ್ತಳತೆ ಸೂತ್ರ ಗೊತ್ತಿರ್ಬೇಕು. ಉದ್ದ ಮತ್ತು ಅಗಲಗಳಂತೂ ಇಲ್ಲಿ ನಮ್ಗೆ ಗೊತ್ತ ಇಲ್ಲ. ಆಯತದ ಸುತ್ತಳತೆ 2 × L+B ಅಂದ್ರೆ 2 ಗುಣ್ಲೆ ಉದ್ದ ಪ್ಲಸ್ ಅಗಲ. ಇದು ಏನಿದು? ಆಯತದ ಸುತ್ತಳತೆ ಸೂತ್ರ. ಹಾಗಾದ್ರೆ ಈಜುಕೊಳ ಒಂದರ ಸುತ್ತಳತೆ ಎಷ್ಟೈತಿ? 154 ಮೀಟರ್ ಐತಿ. ಅಗಲ ಗೊತ್ತಿಲ್ಲ, ಅದನ್ನ ಏನ್ ಮಾಡೋಣ? x ಅಂತ ತಗೊಳೋಣ. ಉದ್ದ ಅಗಲದ 2 ಮೀಟರ್ ಏನೈತಿ? ಜಾಸ್ತಿ ಐತಿ. ಹಾಗಾದ್ರೆ 2x+2 ತಗೊಳೋಣ. ಈಗ ನೋಡಿ, ಆಯತದ ಸುತ್ತಳತೆ ಸೂತ್ರ ಗೊತ್ತೈತಿ. ಏನೈತಿ? ಸುತ್ತಳತೆ ಇಸ್ ಈಕ್ವಲ್ ಟು 2 × L+B. ನಮಗೂ ಸುತ್ತಳತೆ ಗೊತ್ತೈತಿ. ಎಷ್ಟು ಗೊತ್ತೈತಿ? 154. ಹೌದಾ? 2 ×
ಎಲ್ ಅಂದ್ರ 2x ಪ್ಲಸ್ 2 ಬಿ ಅಂದ್ರ ಗೊತ್ತಿಲ್ಲ ಎಕ್ಸ್. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ 2x ಪ್ಲಸ್ 2 ಇಂಟು 2. ಇವಾಗ ಏನ್ ಮಾಡ್ಬೇಕಂದ್ರ ನಾವು 154 ಹಂಗ ಬರ್ಕೋರಿ 2. ಹೌದಾ? 2x ಪ್ಲಸ್ ಎಕ್ಸ್ 3x ಪ್ಲಸ್ 2. ಹೌದಾ? 2x ಪ್ಲಸ್ 2. ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರ ನಾವು ಈ 2 ಇಂದ 3x ಪ್ಲಸ್ 2 ಅನ್ನ ಗುಣಿಸ್ಬೇಕು. 154 ಮತ್ತು ಏನ್ ಮಾಡೋಣ ಹಂಗ ಬರ್ಕೊಂಡೋಣ 2 ಇಂಟು 3x 6x ಪ್ಲಸ್ 4. ಈ ಪ್ಲಸ್ 4 ಈ ಕಡೆ ಬಂದ್ರೆ ಏನಾಗುತ್ತಾ ಮೈನಸ್ 4 ಆಗುತ್ತೆ. 154 ಮೈನಸ್ 4 ಇಸ್ ಈಕ್ವಲ್ ಟು 6x. 154 4 ಹೋದ್ರ 150 ಇಸ್ ಈಕ್ವಲ್ ಟು 6x. ಇಲ್ಲಿ ನೋಡ್ರಿ ಇಲ್ಲಿ 6ಕ್ಕೆ x ಅನ್ನ ಏನ್ ಮಾಡೈತಿ ಗುಣಿಸೈತಿ. ಹಾಗಾದ್ರೆ 150 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು x. ಹಾಗಾದ್ರೆ 25 150 x ಇಸ್ ಈಕ್ವಲ್ ಟು ಏನಾತಿಲೆ 25 ಆತು. 25 ಅನ್ನೋದೇನಿಲ್ಲ ಅಗಲ. 25 ಏನಿಲ್ಲ ಅಗಲ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಿಲ್ಲ ಅಗಲ ಈಕ್ವಲ್ ಟು 25 ಮೀಟರ್. ಹಾಗಾದ್ರೆ ನಾವು ಉದ್ದವನ್ನ ಕಂಡು ಹಿಡಿಬೇಕಲ್ಲ. ಉದ್ದ ಇಸ್ ಈಕ್ವಲ್ ಟು ಏನ್ ತಗೊಂಡೇವಿ 2x ಪ್ಲಸ್ 2. ಎಕ್ಸ್ ಎಷ್ಟು ಸಿಕ್ಕೈತಿ ನಮ್ಗ 25 ಸಿಕ್ಕೈತಿ ಪ್ಲಸ್ 2. 25 50 ಪ್ಲಸ್ 2 52 ಮೀಟರ್. ಉದ್ದ ಎಷ್ಟು ಸಿಕ್ತು 52 ಮೀಟರ್ ಸಿಕ್ತು. ತಿಳಿತಲ್ವಾ ಲೆಕ್ಕ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ. ಮೊದಲು ಕೊಟ್ಟಂತ ಅವುಗಳನ್ನ ಬರ್ಕೋರಿ. ಬರ್ಕೊಂಡ್ ಆಮ್ಯಾಗ ಏನ್ ಮಾಡ್ರಿ ಲೆಕ್ಕ ಬಿಡ್ಸಕ ಟ್ರೈ ಮಾಡ್ರಿ. ನೆಕ್ಸ್ಟ್ 8ರ 3 ಕ್ರಮಾನುಗತ ಗುಣಕಗಳ ಮೊತ್ತ 888. ಎದ್ರ ಗುಣಕ 8ರ ಗುಣಕ. ಅವು ಯಾವ ರೀತಿ ಅದಾವ ಕ್ರಮಾನುಗತ ಅದಾವು. ಒಂದಾಗಿಂದ ಒಂದು ಅದಾವು. ಹಾಗಾದ್ರೆ ಆ ಗುಣಕಗಳ ಮೊತ್ತ ಎಷ್ಟೈತಿ 888. ಗುಣಕಗಳ ಮೊತ್ತ 888 888 ಐತಿ. ಆ ಗುಣಕಗಳನ್ನ ನಾವೇನ್ ಮಾಡ್ಬೇಕೀಗ ಕಂಡುಹಿಡಿಬೇಕು. ಹಾಗಾದ್ರೆ 3 ಕ್ರಮಾನುಗತ ಗುಣಕಗಳನ್ನ ಹೆಂಗ್ ಬರ್ಕೊಂತೀರಿ 8 ಇಂಟು ಎಕ್ಸ್ ಮೈನಸ್ 1. ಹೌದಾ? ಇನ್ನೊಂದು 8x. ಇನ್ನೊಂದು 8 ಇಂಟು ಎಕ್ಸ್ ಪ್ಲಸ್ 1. ಯಾಕೆ ಹೇಳ್ರಿ 8ರದ್ದು ಒಂದು ಗುಣಕ ಇರ್ತೈತಿ. ಅದ್ರಕಿನ ಇನ್ನೊಂದು ಕಡಿಮೆ ಇರ್ತೈತಿ, ಇನ್ನೊಂದು ಹೆಚ್ಚಿಗೆ ಇರ್ತೈತಿ. ಹಾಗಾಗಿ ಈ ರೀತಿಯಾಗಿ ನಾವು ಏನ್ ಮಾಡ್ಕೋಬೇಕು ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಆಮ್ಯಾಗ ಏನ್ ಮಾಡ್ರಿ ಇವುಗಳ ಮೊತ್ತವನ್ನ ಕಂಡ್ರಿ. ಫಸ್ಟ್ ಇದನ್ನ ಗುಣಿಸ್ಕೊರಿ 8 ಇಂಟು ಎಕ್ಸ್ 8x ಮೈನಸ್ 8 1 8. ಇಲ್ಲಿ 8x ಅನ್ನ ಹಂಗ ಬರ್ಕೋರಿ 8 ಇಂಟು ಎಕ್ಸ್ 8x ಪ್ಲಸ್ 8 1 8. ಇವಾಗ ಏನ್ ಮಾಡ್ರಿ ಇವುಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಯಾವ ರೀತಿ 8x ಮೈನಸ್ 8 ಪ್ಲಸ್ 8x ಪ್ಲಸ್ 8x ಪ್ಲಸ್ 8. ಇವುಗಳ ಮೊತ್ತ ಎಷ್ಟೈತ್ರಿ 888 ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಪ್ಲಸ್ 8 ಮೈನಸ್ 8 ಏನಾಗ್ಬಿಡುತ್ತ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಒಂದ್ 8x 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 ಎಷ್ಟಾತ 8 8 ಇಂಟು 16 16 8 24 x ಆತು. ಮೊತ್ತ ಎಷ್ಟೈತಿ 888 ಐತಿ. ಹಾಗಾದ್ರೆ ಇಲ್ಲಿ 24ಕ್ಕೆ ಏನ್ ಮಾಡೈತಿ ಗುಣಿಸೈತಿ. x ಇಸ್ ಈಕ್ವಲ್ ಟು 888 ಡಿವೈಡೆಡ್ ಬೈ 24. ಇವಾಗ ಇದನ್ನ ಏನ್ ಮಾಡ್ಬೋದು ನಾವು ಕಡ್ತಾ ಹೊಡ್ಕೋರಿ. x ಇಸ್ ಈಕ್ವಲ್ ಟು 37 ಬರುತ್ತೆ. x ಇಸ್ ಈಕ್ವಲ್ ಟು 37 ಬರ್ತಾ. ಈಗ 8x ಇವುಗಳನ್ನೆಲ್ಲ ಏನ್ ಮಾಡೋಣ್ರಿ ಕಂಡಿಡೀನ್ರಿ. 8 ಇಂಟು ಎಕ್ಸ್ ಮೈನಸ್ 1 ಇತ್ತ. 8 ಇಂಟು ಎಕ್ಸ್ ಅಂದ್ರೆ ಎಷ್ಟು ಸಿಕ್ತು 37 ಮೈನಸ್ 1. 37ರಾಗ 1 ಸಿಕ್ತ್ರ 36. 37ರಾಗ 1 ಹೋದ್ರ 36. 36 ಇಂಟು 8 888. ಇನ್ನೊಂದು 8x. x ಅಂದ್ರೆ 37. 37 8 296. ತಿಳಿತಲ್ಲ. ನೆಕ್ಸ್ಟ್ 8 ಇಂಟು ಎಕ್ಸ್ ಪ್ಲಸ್ 1 8. x ಅಂದ್ರೆ 37 ಪ್ಲಸ್ 1. 8 ಇಂಟು 37 1 38. ಹೌದಾ? 37 1 38. 38 8 304. ಹಾಗಾದ್ರೆ 4 ಕ್ರಮಾನುಗತ ಗುಣಕಗಳು ಯಾವ್ಯಾವು 288 ಒಂದು 296 ಒಂದು ಇನ್ನೊಂದು 304. ಈ ಮೂರು ಕೂಡ 8ರ ಗುಣಕಗಳು. ತಿಳಿತಲ್ಲ.
ಈ 8 ಈ 3 ಸಂಖ್ಯೆಗಳನ್ನ ಕೂಡಿಸ್ರಿ, ನಿಮ್ಮ ಆನ್ಸರ್ ಎಷ್ಟು ಬರ್ಬೇಕು? 888 ಬರ್ಬೇಕು. ಅಂದ್ರ ಮಾತ್ರ ನಾವ್ ಮಾಡಿದ್ ಲೆಕ್ಕ ಏನ ಕರೆಕ್ಟ್ ಅಂತ ಅರ್ಥ. ತಿಳಿತಲ್ವಾ? ನೆಕ್ಸ್ಟ್, ರಾಹುಲ್ ಮತ್ತು ಅರುಣ್ ಇವರಿಬ್ಬರ ವಯಸ್ಸುಗಳು 5:7. 4 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ 56. ಈಗ ಪ್ರೆಸೆಂಟ್ ಎಷ್ಟು ವಯಸ್ಸಿನ ಗೊತ್ತಿಲ್ಲ, ಆದ್ರ ಅವರ ವಯಸ್ಸುಗಳ ಅನುಪಾತ ಎಷ್ಟೈತಿ? 5:7 ಐತಿ. ಮತ್ 4 ವರ್ಷ ಬಿಟ್ಟು ಅವ್ರ ವಯಸ್ಸುಗಳ ಮೊತ್ತ ಅಂದ್ರೆ ಇಬ್ರು ಎಷ್ಟು ವಯಸ್ಸಿನ ಅದನ್ನ ಕೂಡಿಸ್ಬೇಕು. ಕೂಡಿಸಿದ್ರೆ ಎಷ್ಟು ಬರ್ತಾ? 56 ಬರ್ತಾ. ಹಾಗಾದ್ರೆ ಅವ್ರು ಈಗಿರುವಂತ ವಯಸ್ಸು ಎಷ್ಟು ಅನ್ನೋದನ್ನ ನಾವೇನ್ ಮಾಡ್ಬೇಕಿಲ್ಲಿ? ಕಂಡುಹಿಡಿಬೇಕು. ಯಾರ್ಯಾರ್ದು? ಅರುಣ್ ಮತ್ತು ರಾಹುಲ್. ಇಲ್ಲಿ ನೋಡ್ರಿ, ಸಾಮಾನ್ಯ ಅನುಪಾತ ಎಕ್ಸ್ ಅಂತ ತಗೋಣ. ಮತ್ತ ಅವ್ರಿಬ್ಬರ ವಯಸ್ಸುಗಳು 5:7 ಅದಾವಲ್ಲ, ಅದನ್ನ 5x ಮತ್ತ 7x ಅಂತ ತಗೋಣ. 4 ವರ್ಷಗಳ ನಂತರ ರಾಹುಲ್ ಒಂದ್ ಎಷ್ಟಾಗತ್ತ? 5x + 4 ಆಗತ್ತ. ಅರುಣ್ ಒಂದು 7x + 4 ಆಗತ್ತ. ಈಗ ಅವ್ರಿಬ್ಬರ ವಯಸ್ಸುಗಳ ಮೊತ್ತ ಎಷ್ಟಾಗತ್ ನೋಡ್ರಿ? 5x + 4 + 7x + 4 ಇವನ್ನೆರಡು ಕೂಡಿಸಿದ್ರೆ ಎಷ್ಟಾಗತ್ತ? 56 ಆಗತ್ತ. ಇಲ್ಲಿ ನೋಡ್ರಿ, 5x 7x 12x. ಹೌದಾ? 4 4 8 = 56. ಇಲ್ಲಿ ನೋಡ್ರಿ, ಈ 12x ಅನ್ನ ನಾವೇನ್ ಮಾಡೋಣ? ಹಂಗ ಇಡೋಣ. 12x ಅನ್ನ ಇಲ್ಲಿ ಹಂಗ ಇಡ್ರಿ. 56 ಈ +8 ಈ ಕಡೆ ಬಂದ್ರ -8. 12x = 56 8 ಹೋದ್ರ 56 8 ಹೋದ್ರೆ ಎಷ್ಟು ಬರ್ತೈತಿ? 48 ಬರ್ತ. ಹಾಗಾದ್ರೆ x ಗೆ ಇಲ್ಲಿ 12 ಏನ್ ಮಾಡೈತಿ? ಗುಣಿಸೈತಿ. x = 48 / 12. x = 12 ಒಂದ್ಲೆ 12 4 x = ಎಷ್ಟು ಬಂತು? 4 ಬಂತು. ಹಾಗಾದ್ರೆ ಈಗೇನ್ ಮಾಡ್ರಿ? ರಾಹುಲನ್ ವಯಸ್ಸನ್ನ ನಾವೇನ್ ಮಾಡೋಣ? ಕಂಡಿಡಿಯೋಣ. ಯಾರ್ದ? ರಾಹುಲ್ ಒಂದ್ ಎಷ್ಟೈತಿ? 5x ಐತಿ. ಅಂದ್ರ 5x ಐತಿ. x ಅಂದ್ರೆ ಎಷ್ಟು ಸಿಕ್ಕೈತಿ ನಮ್ಗ? 4 ಸಿಕ್ಕೈತಿ. 5 4 20 ವರ್ಷ. ರಾಹುಲ್ ಅವನ ವಯಸ್ಸು ಎಷ್ಟಾತಿಲೆ? 20 ವರ್ಷ ಆಯ್ತು. ಹಾಗಾದ್ರೆ ನಾವ್ ಇನ್ನೊಂದ್ ಯಾರು ಕಂಡಿಡ್ಬೇಕು? ಅರುಣ್. ಯಾರಿವ? ಅರುಣ್ ನನ್ನ ವಯಸ್ಸನ್ನ ನಾವೇನ್ ಮಾಡೋಣ? ಕಂಡಿಡಿಯೋಣ. ಅವಂದ್ ಎಷ್ಟೈತಿ? 7x ಐತಿ. 7 × 4 7 4 28 ವರ್ಷ. ಹಾಗಾದ್ರೆ ರಾಹುಲ್ಗ 20 ವರ್ಷ, ಅರುಣ್ಗ 28 ವರ್ಷ ಅಂತ ನಾವ್ ಇಲ್ಲಿ ಏನ್ ಮಾಡ್ಬೋದು? ಹೇಳ್ಬಹುದು. ತಿಳಿತಲ್ಲ? ಪ್ರಶ್ನೆ ಕೊಟ್ಟ ಬಿಟ್ಟಿರ್ತಾರ, ನೀವು ಸುಮ್ನ ಬರೀದು ಲೆಕ್ಕ ಮಾಡುದು ಅಷ್ಟ ಇಲ್ಲೇ ನಿಮ್ ಕೆಲ್ಸ. ನೆಕ್ಸ್ಟ್ ಬರುವಂತ ಲೆಕ್ಕ ನೆಕ್ಸ್ಟ್ ಯಾವ್ದಂದ್ರ, ಬೈಚುಂಗನ ಅಪ್ಪ ಬೈಚುಂಗನ ಅಜ್ಜನಿಗಿಂತ 26 ವರ್ಷ ಚಿಕ್ಕವ. ಹಂಗಂದ್ರ ಬೈಚುನನ ಅಜ್ಜ ಏನದಾನ? ಅವ್ರ ಅಪ್ಪನಕಿನ 26 ವರ್ಷ ದೊಡ್ಡವ ಅದಾನ. ಮತ್ತು ಬೈಚುಂಗನಿಗಿಂತ 29 ವರ್ಷ ದೊಡ್ಡವನು. ಅವ್ರ ಅಜ್ಜ ಅವ್ರ ಅಪ್ಪನಕಿನ 26 ವರ್ಷ ದೊಡ್ಡವನು. ಅವ್ರಪ್ಪ ಅವನಕಿನ ಎಷ್ಟು ವರ್ಷ ದೊಡ್ಡವ? 29 ವರ್ಷ ದೊಡ್ಡವ. ಹಾಗಾದ್ರೆ 3 ವಯಸ್ಸುಗಳ ಮೊತ್ತ 135. ಬೈಚುಂಗಂದು, ಅವ್ರ ಅಪ್ಪಂದು, ಅವ್ರ ಅಜ್ಜಂದು 3 ಮಂದಿದು ಕೂಡಿಸಿದ್ರೆ 135 ವರ್ಷಗಳು. ಹಾಗಾದ್ರೆ ಪ್ರತಿಯೊಬ್ಬರ ವಯಸ್ಸನ್ನ ನಾವೇನ್ ಮಾಡ್ಬೇಕಾಗತ್ತೆ? ಇಲ್ಲಿ ಕಂಡು ಹಿಡಿಬೇಕಾಗತ್ತೆ. ಬೈಚುಂಗನ ಅಪ್ಪನ ವಯಸ್ಸನ್ನ ಏನಂತ ತಗೋಣ? x ಅಂತ ತಗೋಣ. ಬೈಚುಂಗನ ಅಜ್ಜನಿಗಿಂತ ಎಷ್ಟು ವರ್ಷ? 26 ವರ್ಷ ಚಿಕ್ಕವನು. ಬೈಚುಂಗನ ಅಜ್ಜನ ವಯಸ್ಸು ಅವ್ರ ಅಪ್ಪನಕಿನ ಎಷ್ಟು ವರ್ಷ ದೊಡ್ಡವ? 26 ವರ್ಷ ದೊಡ್ಡವ. ಹಾಗಾಗಿ x + 26 ತಗೋಣ. ಬೈಚುಂಗನ ವಯಸ್ಸು ಅವ್ರ ಅಪ್ಪನಕಿನ ಇವ ಏನದಾನ? 29 ವರ್ಷ ಸಣ್ಣವದಾನ. ಹಾಗಾಗಿ x - 29 ತಗೋಣ. ಹಾಗಾದ್ರೆ 3 ಮಂದಿ ವಯಸ್ಸು ಕೂಡಿಸಿದ್ರ 35 ಅದಾವ. ನೋಡ್ರಿ, ಈಗ ಬೈಚುಂಗರ ಅಪ್ಪನ ವಯಸ್ಸು x, ಇವನಷ್ಟು ಏನ್ ಮಾಡ್ಕೊಳೋಣ? ಕೂಡಿಸ್ಕೊಳೋಣ. ಹೌದಾ? ಬೈಚುಂಗಂದು, ಅವ್ರ ಅಪ್ಪಂದು, ಅವ್ರ ಅಜ್ಜಂದು 3 ಮಂದಿದು ಕೂಡಿಸ್ಕೊಳೋಣ. ಅದೆಷ್ಟಾಗುತ್ತ? 135 ಆಗುತ್ತೆ. ಇದೊಂದ್ x ಇದೊಂದ್ x ಇದೊಂದ್ x 3x 26 - 29. 29 26 ಹೋದ್ರ 3, ಅದು ಯಾವ 3? -3 = 135. ಹಾಗಾದ್ರೆ 3x ಅನ್ನ ಹಂಗ ಬರ್ಕೊಳೋಣ. 135 -3 ಈ ಕಡೆ ಬಂದ್ರ +3. 3x = 135ಕ್ಕೆ 3 ಕೂಡಿಸಿದ್ರ 138. x ಇಲ್ಲಿ ಏನ್ ಮಾಡೈತ್ರಿ? ಗುಣಿಸೈತಿ. ಹಾಗಾಗಿ ಈ ಕಡೆ ಬಂದ್ರ ಭಾಗಿಸುತ್ತ. x = 138 / 3. x = 46.
ತಿಳಿತ್ವಾ? ಈಗ ನೋಡ್ರಿ ಬೈಚುಂಗನ ಅಪ್ಪನ ವಯಸ್ಸು ಎಷ್ಟೈತಿ? ಬೈಚುಂಗನ ಅಪ್ಪನ ವಯಸ್ಸು 46 ಆತು. ಎಕ್ಸ್ ಇಸ್ ಈಕ್ವಲ್ ಟು ಏನೈತಿ? 46 ಐತಿ. ಹಾಗಾಗಿ ಬೈಚುಂಗನ ಅಪ್ಪಂದ ಎಷ್ಟಾತು? ಅಪ್ಪನ ವಯಸ್ಸು ಎಷ್ಟು ತಗೋಬೇಕು ಈಗ ನಾವು? 46 ಅಂತ ತಗೋಬೇಕು. ತಿಳಿತಲ್ವಾ? ಹಾಗಾದ್ರೆ ಬೈಚುಂಗನ ಅಜ್ಜನ ವಯಸ್ಸು ಅವ್ರ ಅಪ್ಪನ್ಕಿನ ಎಷ್ಟು ವರ್ಷ ನಾವು? ಬೈಚುಂಗನ ಅಜ್ಜನ ವಯಸ್ಸು ಅವ್ರ ಅಪ್ಪನ್ಕಿನ 26 ವರ್ಷ ದೊಡ್ಡವ. ಹಾಗಾಗಿ ಬೈಚುಂಗನ ಅಜ್ಜನ ವಯಸ್ಸು ಎಕ್ಸ್ ಪ್ಲಸ್ 26 ಹೌದಲ್ಲ? ಅವ್ರ ಅಪ್ಪನ್ಕಿನ 20 ವರ್ಷ ದೊಡ್ಡವ. ಹಾಗಾಗಿ ಎಕ್ಸ್ ಅಂದ್ರ 46 ಪ್ಲಸ್ 26 ಒಟ್ಟ ಎಷ್ಟು? 72 ವರ್ಷ. ಅಜ್ಜಾರ ಎಷ್ಟು ವರ್ಷದಾರ ಅದಾರ? 72 ವರ್ಷದಾರ ಅದಾರ. ಅಪ್ಪಾರ ಎಷ್ಟು ವರ್ಷದಾರ ಅದಾರ? 46 ವರ್ಷದಾಗ ಅದಾರ. ಹಾಗಂದ್ರ ಬೈಚುಂಗ ಎಷ್ಟು ವರ್ಷ ಅದ ನೋಡ್ರಿ. ಬೈಚುಂಗನ ವಯಸ್ಸು ಅವ್ರ ಅಪ್ಪರ್ಕಿನ ಎಷ್ಟು ವರ್ಷ ಸಣ್ಣ ಅದನ? 29 ವರ್ಷ ಸಣ್ಣವಾಗದಾನ. ಹಾಗಾದ್ರೆ ಎಕ್ಸ್ ಮೈನಸ್ 29. ಎಕ್ಸ್ ಎಷ್ಟೈತಿ? 46 ಐತಿ. 46 ಮೈನಸ್ 29. 46 ಆಗಿ 29 ಹೋದ್ರ 17 ವರ್ಷ. ತಿಳಿತಲ್ವಾ? ಅಜ್ಜಾರು 72 ವರ್ಷ, ಅಪ್ಪಾರ 46 ವರ್ಷ, ಬೈಚುಂಗ 17 ವರ್ಷ. ಈ ರೀತಿಯಾಗಿ ನಾವು 3 ಜನರ ವಯಸ್ಸುಗಳನ್ನ ಏನ್ ಮಾಡಿದ್ವಿ? ಕಂಡು ಹಿಡಿದ್ವಿ. ಈಗ 46 ಪ್ಲಸ್ 72 ಪ್ಲಸ್ 17 ಮಾಡ್ರಿ, ಅದು 135 ಬರ್ತಾ. 135 ಬಂದ್ರ ಮಾತ್ರ ಅದ ಲೆಕ್ಕ ಏನ ಕರೆಕ್ಟ್, ಇಲ್ಲಾಂದ್ರ ನಮ್ ಲೆಕ್ಕ ತಪ್ಪಂತ ಅರ್ಥ. ತಿಳಿತಾ? ನೆಕ್ಸ್ಟ್, ಈಗಿನಿಂದ 15 ವರ್ಷಗಳ ನಂತರ, ಯಾವಾಗಿನಿಂದ? ಈಗಿನಿಂದ 15 ವರ್ಷಗಳ ನಂತರ ರವಿಯು ವಯಸ್ಸು ಅವನ ಹಿಂದಿನ ವಯಸ್ಸಿನ 4ರಷ್ಟು ಇರ್ತೈತೆ ಅಂತ. ಯಾವಾಗ? ಈಗಿನಿಂದ. ಈಗಿನ ವಯಸ್ಸು ನಮ್ಗೇನಿಲ್ಲ ಗೊತ್ತಿಲ್ಲ. ಆದ್ರ ಈಗಿನ ವಯಸ್ಸನ್ನ ನಾವೇನ್ ತಗೊಳೋಣ? ಎಕ್ಸ್ ಅಂತ ತಗೋಬೇಕು. 15 ವರ್ಷಗಳ ನಂತರ ಎಷ್ಟಾಗತ್ತಂತದ? 4ರಷ್ಟು ಆಗತ್ತೆ. ಹಾಗಾದ್ರೆ ಈಗಿನ ವಯಸ್ಸನ್ನ ಏನಂತ ತಗೊಳೋಣ ನಾವು? ಎಕ್ಸ್ ಅಂತ ತಗೊಳೋಣ. 15 ವರ್ಷಗಳ ನಂತರ ಏನಾಗತ್ತಿದು? 15 ವರ್ಷಗಳ ನಂತರ ಎಷ್ಟಾಗಬೇಕು? 4ರಷ್ಟು ಆಗ್ಬೇಕು. 15 ವರ್ಷಗಳ ನಂತರ 4ರಷ್ಟು ಆಗತ್ತಂದ್ರ 4x. ಹೌದಾ? 4ರಷ್ಟು ಆಗ್ಬೇಕಲ್ಲ. ಹಾಗಾಗಿ ಇದನ್ನ ಏನಂತ ತಗೋಣ ನಾವು? ಎಕ್ಸ್ ಪ್ಲಸ್ 15. ಈಗಿನ ವಯಸ್ಸು 15 ವರ್ಷಗಳ ನಂತರ ಎಷ್ಟಾಗತ್ತ? 4ರಷ್ಟು ಆಗತ್ತ. ತಿಳಿತಾ? 15 ಹಂಗ ಬರ್ಕೊಳ್ಳೋಣ. 4x. ಈ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರ ಮೈನಸ್ ಎಕ್ಸ್. 15 ಈಸ್ ಈಕ್ವಲ್ ಟು 4x ರಾಗ 1x ಹೋದ್ರ 3x. ಇಲ್ಲಿ ನೋಡ್ರಿ, ಎಕ್ಸ್ ಗೆ 3 ಏನ್ ಮಾಡೈತಿ? ಗುಣಿಸೈತಿ. ಈ ಕಡೆ ಬಂದ್ರ ಭಾಗ್ಸತ್ತ. 3 1 3 5 5 ಈಕ್ವಲ್ ಟು ಎಕ್ಸ್. ಹಾಗಾದ್ರೆ ರವಿಯ ಈಗಿನ ವಯಸ್ಸು ಎಷ್ಟು ವರ್ಷ? ಅವಂಗ 5 ವರ್ಷ. ಎಲ್ಲಾರು ವಯಸ್ಸುಗಳನ್ನ ಕಂಡಿಡ್ರಿ. 3 ಕ್ರಮಾನುಗತ ಸಂಖ್ಯೆಗಳ ಬಂದ್ವಂದ್ರ ಅವುಗಳನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಕೂಡ ನೀವು ಈ ಅಭ್ಯಾಸದಲ್ಲಿ ಏನ್ ಮಾಡ್ರಿ? ಕಂಡಿಡ್ರಿ. ಮೊಟ್ಟ ಮೊದಲು ಏನ್ ಮಾಡ್ರಿ? ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋರಿ. ಅಂದ್ರ ಮಾತ್ರ ನೀವು ಬಿಡ್ಸಾಕ ಅರ್ಹರಾಕಿರಿ.